ಹಲೋ, ಹಾಯ್, ನಮಸ್ಕಾರ ಡಿಯರ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಹೇಗಿತ್ತು ಲಾಸ್ಟ್ ವ್ಲಾಗ್? ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ. ತುಂಬ ವೆಯ್ಟ್ ಮಾಡ್ತಿದ್ದಂಥ ವಿಡಿಯೋ ಅದು. ಸೊ ನಮ್ಮ ಕಲಾವಿದ ಯಾರು ಅಂತ ನಮ್ಮ ಪಾರಿಜಾತಗೆ, ಅಂದರೆ ನಿಜವಾದ ಪಾರಿಜಾತಗೆ ಗೊತ್ತಾಗಿದೆ. ಸೊ ಇವಾಗಿಂದ ಅಸಲಿ ಆಟ ಶುರುವಾಗುತ್ತೆ. ನಮ್ಮ ಅಸಲಿ ಪಾರಿಜಾತ ಹಾಗೆ ನಕಲಿ ಪಾರಿಜಾತಗೆ. ಸೊ ಇದರಲ್ಲಿ ಯಾರು ಗೆಲ್ತಾರೆ? ಆಬ್ವಿಯಸ್ಲಿ ನಮ್ಮ ಅಸಲಿ ಪಾರಿಜಾತನೇ ಗೆಲ್ಲೋದು. ಹೇಗೆ ಗೆಲ್ತಾಳೆ ಅನ್ನೋದು ಟ್ವಿಸ್ಟ್ಸ್ ಇದೆ. ಸೊ ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರೀಸ್ ಇದೆ, ಇನ್ಮೇಲೆ ಹಾಕ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಸಲಿ ಆಟ ಈಗ ಶುರು. ನಿತ್ಯ ಕುಸಿದು ಬಿದ್ದು ಜೋರಾಗಿ ಅಳ್ತಾಳೆ. ಮತ್ತೆ ಲಾವಣ್ಯ ಕಡೆ ನೋಡಿ ಕೋಪದಲ್ಲಿ, ಯಾಕೆ ಇಂಥ ಕೆಲಸ ಮಾಡಿದೆ? ನಾನು ನಿನಗೆ ಏನು ಮೋಸ ಮಾಡಿದ್ದೆ? ಏನು ಅನ್ಯಾಯ ಮಾಡಿದ್ದೆ ಅಂತ ಈ ರೀತಿ ಮಾಡಿದೆ? ಕೋಪದಲ್ಲಿ ಹೊಡೆಯೋಕ್ಕೆ ಹೋದ್ಲು. ಲಾವಣ್ಯ ಅವಳ ಕೈ ಹಿಡ್ಕೊಂಡು, ಸಾಕು ನಿತ್ಯ, ಹೊಡೆಯೋದೆಲ್ಲ ಇಟ್ಕೋಬೇಡ ಇನ್ನು ಮುಂದೆ. ಆಟ ನಂದು. ನಿನ್ನ ಪ್ರೀತಿ ನಿನ್ನಿಂದ ದೂರ ಆಗೋದನ್ನು ನೀನು ನೋಡಬೇಕು ಅಷ್ಟೆ, ನಿಂಗೆ ಉಳಿದಿರೋದು ಅಂತ ಹೇಳಿದ್ಲು. ಈಗ ಸದ್ಯಕ್ಕೆ ಈ ರೂಮ್ಗೂ ನಿನಗೂ ಸಂಬಂಧ ಇಲ್ಲ, ನಡಿ ಹೊರಗೆ ಅಂತ ನಿತ್ಯನ ರೂಮ್ನಿಂದ ಹೊರಗೆ ತಳ್ಳಿದ್ಲು. ನಿತ್ಯ ಕೋಪದಿಂದ ಕಣ್ಣೀರು ಒರೆಸ್ಕೊಂಡು, ಹೇಯ್ ಚೆನ್ನೈ ಎಕ್ಸ್ಪ್ರೆಸ್, ಹಳೆ ಕಾಲದ ಹೀರೋಯಿನ್ ಥರ ಮೂಲೆ ಸೇರಿಕೊಂಡು ಪ್ರೀತಿ ಬಿಟ್ಕೊಟ್ಟು ಅಳೋ ಜಾಯಮಾನ ಅಲ್ಲ ಕಡೆ ನಂದು. ನಿನ್ನಂಥ ನಾಯಿಗಳು ಇನ್ನು 1000 ಬಂದರೂ ನನ್ನಿಂದ ನನ್ನ ಪ್ರೀತಿನ ದೂರ ಮಾಡೋಕ್ಕಾಗಲ್ಲ. ನಿನಗೆ ಓಪನ್ ಚಾಲೆಂಜ್ ಹಾಕ್ತಾಯಿದ್ದೀನಿ ಕೇಳು. ನಾನಾಗೆ ಶರತ್ ಸರ್ಗೆ ನಾನೇ ಪಾರಿಜಾತ ಅಂತ ಹೇಳಲ್ಲ ಕಣೆ. ನನ್ನ ಪ್ರೀತಿ ನಿಜಾನೇ ಆಗಿದ್ದರೆ ಶರತ್ ಸರ್ ನಿನಗೆ ಸಿಗಲ್ಲ. ಅವ್ರ ಪ್ರೀತಿನ ಅವರೇ ಕಂಡ್ಕೊಳ್ತಾರೆ. ಹಾಗೆ ನಾನು ಮಾಡ್ತೀನಿ, ನೋಡ್ತಾ ಇರು ಅಂತ ಚಿಟಿಕೆ ಹೊಡೆದು ಸವಾಲು ಹಾಕಿದ್ಲು. ಲಾವಣ್ಯ, ಓಹೋ ಪರವಾಗಿಲ್ಲ ನಿತ್ಯ, ಇಷ್ಟಾದರೂ ನಿನಗೆ ಕೊಬ್ಬು ಇಳಿತಾನೇ ಇಲ್ವಲ್ಲ, ನೋವಲ್ಲಿ ಹೇಳ್ತಾ ಇದೆಯಾ ಅನಿಸುತ್ತೆ. ನಿನಗೆ ಬೇರೆ ದಾರಿನೇ ಇಲ್ಲ. ನಿನ್ನ ಶರತ್ ನನ್ನ ಶರತ್ ಆಗೋದನ್ನು ನೋಡಲೇಬೇಕು ಅಂತ ವ್ಯಂಗ್ಯವಾಗಿ ನಗ್ತಾ ಅಲ್ಲಿಂದ ಹೋಗ್ತಾಳೆ. ನಿತ್ಯಗೆ ಒಂದು ಕಡೆ ಖುಷಿ, ಒಂದು ಕಡೆ ನೋವು. ಅಳ್ತಾ ಮನೆಯಿಂದ ಹೊರಗೆ ಏನೋ ಯೋಚನೆ ಮಾಡ್ತಾ ಹೋಗ್ತಿದ್ಲು. ಆ ಕಡೆಯಿಂದ ಶರತ್ ಬರೋದನ್ನು ನೋಡ್ತಾಳೆ. ಮನಸ್ಸಲ್ಲಿ ಎದುರುಗಡೆ ಸಿಕ್ಕಾಗ ಅಷ್ಟೊಂದು ಜಗಳ ಮನಸ್ತಾಪಗಳು, ಆದರೆ ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ. ವಿಧಿಯ ಆಟ ಹೇಗಿದೆ ಅಂದರೆ, ಆ ಪ್ರೀತಿ ನಿಜವಾದದ್ದ ಸುಳ್ಳ ಅಂತ ಪರೀಕ್ಷೆಯಲ್ಲಿ ಇಟ್ಟು ಹಾಗಿದೆ. ಶರತ್ ಹತ್ರ ಬರ್ತಾನೆ. ನಿತ್ಯ ಹಾಗೇ ನಿಂತು ಅವನನ್ನೇ ನೋಡ್ತಿದ್ಲು. ಶರತ್, ಆಯ್ತಾ ಹುಡುಕಿದ್ದು, ಸಿಕ್ಕಿದ್ನಾ ಅಂದ. ನಿತ್ಯ, ಸಿಕ್ಕಿದ ಸರ್, ನನ್ನ ಕಣ್ಮುಂದೆನೇ ಇದ್ದರೂ ನಾನು ಅವನ್ನ ಎಲ್ಲೆಲ್ಲೋ ಹುಡ್ಕಾಡ್ಬಿಟ್ಟೆ ಅಂತ ಅವನನ್ನೇ ನೋಡಿ ಕಣ್ಣೀರು ತುಂಬಿಕೊಂಡು, ಮನಸ್ಸಲ್ಲಿ ಮೊದಲನೇ ಸಲ ಶರತ್ ಸರ್ನ ನನ್ನವರು ಅಂತ ಗಟ್ಟಿಯಾಗಿ ತಪ್ಪಿಕೊಂಡು, ಸರ್ ನೀವು ನನ್ನವರು, ನನಗೆ ಮಾತ್ರ ಸೇರಿದವರು ಅಂತ ಹೇಳಿಬಿಡ್ಲಾ ಅಂದ್ಕೊಂಡು ನಿಂತಿದ್ಲು. ಶರತ್ ಅವಳು ಹಾಗೆ ನಿಂತಿರೋದು ನೋಡಿ, ಹೇಯ್ ನಿತ್ಯ, ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ, ಏನು ಸಮಾಚಾರ ಅಂದ. ಏನೂ ಇಲ್ಲ ಅಂತ ತಲೆ ಆಡಿಸಿದ್ಲು. ಮನಸ್ಸಲ್ಲಿ, ನಾನೆಂಥ ದುರಾದೃಷ್ಟವಂತಳು, ನನ್ನ ಕಲಾವಿದನ ಬೇರೆ ಯಾರೋ ಪಾರಿಜಾತ ಅಂತ ಯಾಮಾರಿಸ್ತಾ ಇದ್ದಾರೆ. ಪಾಪ, ಅವ್ರ ಮುಗ್ಧ ಪ್ರೀತಿನ ತಮ್ಮ ಸ್ವಾರ್ಥಕ್ಕೆ ಬಲಿ ಕೊಡ್ತಾ ಇದ್ದಾರೆ. ಮೋಸ್ಕಾತಿ ಲಾವಣ್ಯ ನನ್ನ ಮೇಲೇನೆ ದ್ವೇಷಕ್ಕೆ ನನ್ನ ಕಲಾವಿದನ ಪ್ರೀತಿನ ಅವ್ರ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾಳೆ. ಇದನ್ನೆಲ್ಲ ನಾನು ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಹೇಳಿದರೆ ನಂಬ್ತಾರಾ? ಸರ್ ಅದು ಮತ್ತೆ ಮನಸ್ಸಲ್ಲಿ, ಬೇಡ, ಆ ಲಾವಣ್ಯಗೆ ನಾನು ಚಾಲೆಂಜ್ ಮಾಡಿದ್ದೀನಿ. ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ. ಹಾಗೆ ನನ್ನ ಕಲಾವಿದನೂ ಅವ್ರಿಗೆ ಅರ್ಥ ಆಗುತ್ತೆ. ನಾನು ಈಗ ನಾನೇ ಪಾರಿಜಾತ ಅಂತ ಹೇಳಿದರೆ ಅವ್ರು ನಂಬಲ್ಲ. ನನ್ನ ಹತ್ರ ಯಾವ ಸಾಕ್ಷಿನೂ ಉಳಿದಿಲ್ಲ. ನಾನೇ ಪಾರಿಜಾತ ಅಂತ ಅವ್ರಿಗೆ ತಾನಾಗೆ ಅರ್ಥ ಆಗೋ ಹಾಗೆ ಮಾಡಬೇಕು ಅಷ್ಟೆ ಅಂದ್ಕೊಂಡು ಸುಮ್ಮನೆ ಆದಳು. ಶರತ್, ನಿತ್ಯ ಏನಾಯಿತು? ಈಗಷ್ಟೇ ಖುಷಿಯಾಗಿ ಮಾತಾಡ್ಕೊಂಡು ಹೋದೆ,
ಈಗ ಡಲ್ಲಾಗಿರೋ ಹಾಗಿದೆ, ಏನಾಯಿತು? ಮತ್ತೆ ಲಾವಣ್ಯ ಜೊತೆ ಜಗಳ ಕಾಯ್ದೆಯಾ? ನಿತ್ಯ ಅವನನ್ನು ನೋಡಿ, ಸರ್ ನಾನು ಸುಮ್ಮನೆ ಜಗಳ ಕಾಯ್ತೀನಿ ಅಂತ ಅನಿಸುತ್ತಾ ನಿಮಗೆ? ನಾನು ಡಲ್ಲಾಗಿದ್ದೀನಿ, ಖುಷಿಯಾಗಿದ್ದೀನಿ ಅನ್ನೋದು ನಿಮಗೆ ಹೇಗೆ ಗೊತ್ತು ಸರ್ ಅಂದ್ಲು. ಶರತ್ ಆಶ್ಚರ್ಯದಲ್ಲಿ, ಹೇಗೆ ಅಂದರೆ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಹೇಗಿದ್ದಾರೆ ಅಂತ ಹೇಳ್ದ. ನಗ್ತಾ, ಹೌದಾ ಸರಿ ಸರ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ರಾತ್ರಿ ಸಮಯ. ನಿತ್ಯ ಎಲ್ರಿಗೂ ಊಟ ಬಡಿಸ್ತಾ ಇದ್ಲು. ಲಾವಣ್ಯ ಕೂಡ ಅಲ್ಲಿಗೆ ಬಂದ್ಲು. ನಿತ್ಯ ಡಲ್ಲಾಗಿದ್ಲು. ಅಜ್ಜಿ ಕೇಳ್ತಾರೆ, ನಿತ್ಯ ಯಾಕಮ್ಮ ಒಂಥರ ಸಪ್ಪಗಿದೆಯಾ, ಏನಾಯಿತು? ಯಾರಾದರೂ ಏನಾದರೂ ಹೇಳಿದ್ರಾ ನಿಂಗೆ ಅಂತ ಲಾವಣ್ಯ ನೋಡಿ ಕೇಳಿದ್ರು. ಅವ್ರಿಗೆ ಲಾವಣ್ಯ ಮೇಲೆ ಡೌಟು. ಶರತ್ ಕೂಡ ಬಂದು ಊಟಕ್ಕೆ ಕೂತ್ಕೊಂಡ. ಅಜ್ಜಿ ಹಾಗೆ ಹೇಳಿದ್ದು ಕೇಳಿ ಶರತ್ ನಿತ್ಯ ಮತ್ತು ಲಾವಣ್ಯ ಕಡೆ ನೋಡ್ದ. ನಿತ್ಯ ಲಾವಣ್ಯ ನೋಡಿಕೊಂಡು, ಅಯ್ಯೋ ಅಜ್ಜಿ ಹಾಗೆಲ್ಲ ಏನಿಲ್ಲ ಬಿಡಿ, ನನಗೆ ಯಾರು ಏನು ಹೇಳ್ತಾರೆ, ಇದು ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನವರು, ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಡಿ ಅಂದ್ಲು. ಲಾವಣ್ಯ ನಿತ್ಯವಳನ್ನು ಗುರಾಯಿಸಿ, ಇವತ್ತು ಮನೆಯವರಿಗೆಲ್ಲ ನಾನೇ ಊಟ ಬಡಿಸ್ತೀನಿ ನಿತ್ಯ, ನೀನು ಸೈಡಿಗೆ ನಿಂತ್ಕೊ ಅಂತ ಹೇಳಿ ಸರ್ವಿಂಗ್ ಬೌಲ್ ತೊಗೊಂಡು ಬಡಿಸೋಕೆ ಹೋದ್ಲು. ನಿತ್ಯ ಮನಸ್ಸಲ್ಲಿ, ಓಹೋ ಬಡಿಸ್ತೀಯಾ ಬಡಿಸು ಅಂತ ಸುಮ್ಮನೆ ನಿಂತಿದ್ಲು. ಲಾವಣ್ಯ ಸಾಂಬಾರು ತೊಗೊಂಡು ಶರತ್ ಊಟದ ತಟ್ಟೆಗೆ ಹಾಕೋಕೆ ಹೋಗ್ತಾಳೆ. ನಿತ್ಯ ಅಲ್ಲೇ ನಿಂತು ಟೇಬಲ್ ಚೇರ್ ಅವಳ ಕಾಲ್ಗಡ್ಡ ಇಟ್ಲು. ಲಾವಣ್ಯ ಕಾಲಿಡ್ವಿ ಸಾಂಬಾರನ್ನ ಶರತ್ ಮೇಲೆ ಚೆಲ್ಲೋಕೆ ಮುಂದಾದ್ಲು. ನಿತ್ಯ, ಶರತ್ ಸರ್ ಅಂತ ಶರತ್ನ ತನ್ನ ಬದಿಗೆ ಹೇಳ್ಕೊಂಡ್ಳು. ಆಯಾ ತಪ್ಪಿ ಬಿದ್ದ ಲಾವಣ್ಯ ಸಾಂಬಾರನ್ನೆಲ್ಲ ಲತಾ ತಲೆ ಮೇಲೆ ಸುರಿದ್ಲು. ಸರಿ ಹೋಯ್ತು ಇವಾಗ. ಮನೆಯವರೆಲ್ಲ ಅದನ್ನು ನೋಡಿ ಪಕ ಪಕ ಅಂತ ನಗ್ತಾರೆ. ಎಲ್ಲರ ಮುಂದೆ ಜೋಕರ್ ಆಗಿಬಿಟ್ರು ಲಾವಣ್ಯ ಮತ್ತು ಲತಾ. ರಾಧಾ ನವಿಲು ಕುಣಿಯುತ್ತೆ ಅಂತ ಕೆಂಬುತ್ತ ರೆಕ್ಕೆ ಪುಕ್ಕ ತರ್ಕೊಳ್ತಾ ಇತ್ತಂತೆ. ಯಾವ್ದು ಮಾಡೋಕ್ಕಾಗಲ್ವೋ ಅದನ್ನು ಮಾಡೋದಕ್ಕೆ ಯಾಕೆ ಬರ್ತೀಯಾ? ನಿತ್ಯ ಲಾವಣ್ಯನ ನೋಡಿ ನಗ್ತಾಳೆ. ಲಾವಣ್ಯ ಅವಳನ್ನ ನೋಡಿ ಹಲ್ಲು ಮಸ್ತು ಉರ್ಕೊಂಡ್ಳು. ಶರತ್, ಲಾವಣ್ಯ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಿತ್ಯ ಇದ್ದಾಳೆ ತಾನೇ, ನಿನಗೆ ಯಾಕಿತ್ತು ಉಸಾಬರಿ? ಅಲ್ಲ, ಬರಲ್ಲ ಅಂದರೆ ಊಟ ಹಾಕಿಸ್ಕೊಂಡು ಊಟ ಮಾಡಿಕೊಂಡು ಹೋಗ್ತಾ ಇರಬೇಕು, ಇದೆಲ್ಲ ಬೇಕಿತ್ತಾ ನಿನಗೆ ಅಂತ ರೇಗ್ದ. ಮತ್ತು ನೀನೇ ನಗ್ತಾ ನಿಂತಿದ್ಯಲ್ಲ ನಿತ್ಯ, ಬಂದು ಊಟ ಬಡಿಸು, ನಂಗೆ ತುಂಬ ಹಸುವಾಗ್ತಿದೆ ಅಂದ. ನಿತ್ಯ, ಓಕೆ ಸರ್ ಊಟ ಬಡಿಸಿ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ ಹೋಗ್ ಅಂತ ಸನ್ನೆ ಮಾಡಿದ್ಲು ನಿತ್ಯ. ಲಾವಣ್ಯ, ಬಿಡಲ್ಲ ಕಣೆ ನಿನಗೆ, ಇದೇ ಹಬ್ಬ ಅಂತ ಹೋದ್ಲು. ಊಟನೆಲ್ಲ ಮುಗಿದ್ಮೇಲೆ ನಿತ್ಯ ಅಡುಗೆ ಮನೆಯಲ್ಲಿ ಪ್ಲೇಟ್ಸ್ ಒರೆಸ್ತಾ ನಿಂತಿದ್ಲು. ಲಾವಣ್ಯ ಆ ಕಡೆ ಈ ಕಡೆ ನೋಡಿಕೊಂಡು ಯಾರೋ ಇಲ್ಲದ ನೋಡಿ ನಿತ್ಯ ಇರೋ ಕಡೆ ಬಂದಳು. ನಿತ್ಯ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಿದ್ದ ಲಾವಣ್ಯಗೆ ಸಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಏನೇ ನಿತ್ಯ, ನಾನಿಲ್ಲಿ ಬಂದಿದ್ರು ನಿನ್ನ ಪಾಡಿಗೆ ನೀನು ಕೆಲಸ ಮಾಡ್ತಾ ಇದೆಯಲ್ಲ, ಅಷ್ಟೊಂದು ಕೇರ್ಲೆಸ್ಸಾ? ನಿತ್ಯ, ಯೂಸ್ ಇಲ್ದಲೇ ಇರೋದಕ್ಕೆ ನಾವು ಯಾಕೆ ಕೇರ್ ಮಾಡೋಣ ಹೇಳು? ಯಾರ ಬಗ್ಗೆ ಕೇರ್ ತೊಗೋಬೇಕು ತೊಗೋಬಾರ್ದು ಅನ್ನೋದು ನನಗೆ ಗೊತ್ತಿದೆ, ನೀನು ಬಂದು ವಿಚಾರ ಹೇಳಿ ಹೋಗು ಸಾಕು. ಲಾವಣ್ಯ ನಗ್ತಾ, ನೋಡಿ ನಿತ್ಯ, ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ, ನಾನು ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು ಇಲ್ಲಿಂದ, ಅದನ್ನು ಬಿಟ್ಟು ಜಾಸ್ತಿ ಬುದ್ಧಿವಂತಿಕೆ ತೋರಿಸೋದು ಬೇಡ. ನಿತ್ಯ, ನಾನು ಹಾಗೆ ಅಂದ್ಕೊಂಡಿದ್ದೆ, ಸುಮ್ಮನೆ ನಿನ್ನ ತಂಟೆಗೆ ನನಗೆ ಯಾಕೆ, ನೀನು ಯಾರೋ ನಾನು ಯಾರೋ, ನಮ್ಮ ದಾರಿ ಬೇರೆಯೇ ಇದೆ ಅಂತ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಈಗ ನನ್ನ ದಾರಿಯಲ್ಲಿ ನೀನು ಮುಳ್ಳಾಗಿರುವಾಗ ನಿನ್ನ ಕಿತ್ತು ಬಿಸಾಕ್ತಾ ನಾನು ಹೇಗೆ ಸೈಡಿಗೆ ಹೋಗೋಕ್ಕಾಗುತ್ತೆ? ಲಾವಣ್ಯ ಕೋಪದಲ್ಲಿ ಏಯ್ ಅಂತ ಬೆರಳು ಮಾಡಿ ಕಿರ್ಚಿದ್ಲು. ನಿತ್ಯನೂ ಏಯ್ ಅಂತ ಇನ್ನೂ ಜೋರು ಮಾಡಿ ಬೆರಳು ತೋರಿಸಿ ಕಿರ್ಚಿದ್ಲು. ಇಬ್ಬರು ಎದುರು ಬದರಾಗಿ ಬೆರಳು ತೋರಿಸ್ತಾ ನಿಂತುಬಿಟ್ರು. ನಿತ್ಯ, ಏಯ್ ಇಳಿಸೆ ಕೈನ, ಎಲ್ಲಿಂದನೋ ಬಂದು ನನ್ನ ಹೆಸರು ಇಟ್ಕೊಂಡು ಸೇರಿಕೊಂಡಿರೋ ನಿನಗೆ ಇಷ್ಟಿರಬೇಕಾದ್ರೆ ನಿಯತ್ತಾಗಿ ಪ್ರೀತಿ ಮಾಡಿದ್ದೀನಿ, ನನಗೆಷ್ಟಿರಬೇಡ. ನಿನ್ನನ್ನು ನನ್ನ ದಾರಿಯಿಂದ ಅಲ್ಲ, ಈ ಕರ್ನಾಟಕದಿಂದನೇ ಕಿತ್ತು ಬಿಸಾಕಲಿಲ್ಲ ಅಂದರೆ ನನ್ನ ಹೆಸರು ನಿತ್ಯನೇ ಅಲ್ಲ ಕಣೆ. ಲಾವಣ್ಯ, ಅದು ನಿನ್ನ ಕೈಯಲ್ಲಿ ಆಗದೆ ಇರೋ ಮಾತು ಬಿಡು, ನಿನ್ನ ಕಣ್ಣು ಮುಂದೆಯೇ ಶರತ್ನ ಮದುವೆ ಆಗಿ ಬರ್ತೀನಿ, ನೋಡ್ತೀಯಾ? ನಿತ್ಯ, ನೋಡುವಂತೆ ಇರು, ಪಾರಿಜಾತ ಕಲಾವಿದ ಅಂದಾಗ ಅದನ್ನು ನೀನು ನೋಡಲೇಬೇಕಲ್ವಾ?
ಇಷ್ಟು ದಿನ ನಾನು ಹುಡುಕ್ತಾ ಇದ್ದ ಪ್ರೀತಿ ನನ್ನ ಕಣ್ಮುಂದೆನೇ ಇದೆ ಅಂತ ಗೊತ್ತಿಲ್ಲದೆ ಎಲ್ಲೆಲ್ಲೋ ಹುಡುಕ್ದೆ. ಈಗದು ನನ್ನ ಕಣ್ಮುಂದೆನೇ ಇದೆ ಅಂತ ಗೊತ್ತಾಗ್ತಿದೆ. ಈಗದು ನೆನಪಾಗೋಕ್ಕೆ ಬಿಡ್ತೀನಾ? ನಾನು ಆವತ್ತೇ ಹೇಳಿದೆ, ಪಕ್ಕಾ ಲೋಕಲ್ ಹುಡುಗಿ ನಾನು, ನನ್ನ ತಂಟೆಗೆ ಬರಬೇಡ ಅಂತ. ತಂಟೆಗೆ ಬರೋದಲ್ಲದೆ ಪ್ರೀತಿನ ಮುಟ್ಟಿದ್ಯಾ, ಬಿಡ್ತೀನಾ ಅಂದು. ಲಾವಣ್ಯ, ನೋಡೋಣ. ನಿತ್ಯ, ನೋಡೇ ಬಿಡೋಣ ಕಣೆ, ನೀನಾ ನಾನಾ ಅಂತ ಅಂದ್ಲು. ಅಸಲಿ ಆಟ ಈಗ ಶುರುವಾಗಿದೆ. ನಿತ್ಯನ ಪ್ರೀತಿ ಗೆಲ್ಲುತ್ತಾ, ಲಾವಣ್ಯಳ ದ್ವೇಷ ಗೆಲ್ಲುತ್ತಾ? ನಾವು ಇದನ್ನು ನೋಡೇ ಬಿಡೋಣ.